ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅನ್ಮೇಶ್ ನಾಯಕ್. ಎಸ್ ವೀಕ್ಷಕರೇ, ನಮ್ಮ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಎಸ್ ವೀಕ್ಷಕರೇ, ನಾವೀಗಿರೋದು ಮಸ್ಕಿ ಪಟ್ಟಣದ ಒಲಿಫಿತ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಇದ್ದೀವಿ. ಏನಂತ ವಿಶೇಷ, ಚಿಣ್ಣರ ಭಾರತ ಪ್ರದರ್ಶನ ಕಾರ್ಯಕ್ರಮ ನಡೀತಾ ಇದೆ. ಅಂಡ್ ಪೇರೆಂಟ್ಸ್ಗಳು ಬಂದಿದ್ದಾರೆ, ಮಕ್ಕಳಿದ್ದಾರೆ, ಡಿಫ್ರೆಂಟ್ ಮಾಡೆಲ್ಸ್ಗಳೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಮಾತಾಡ್ಸೋಣ, ಏನೇ ತರ ಕೇಳೋಣ ಬನ್ನಿ. Okay, hello. We are very pleased to say that we have conducted Bharat Darshan in our school, in our Holy Faith school, and this is the best way to describe our culture and traditions with the models. Children have participated with the models and they have prepared well with the costumes and designs, and parents are very happy with the event. And we can say that Holy Faith school, India is in Holy Faith school. Thank you. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿರ್ತಕ್ಕಂಥದ್ದಂದರೆ ಚಿಣ್ಣರ ಭಾರತ ದರ್ಶನ ಅಂಥೇಳಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಮತ್ತು ಭಾರತದಲ್ಲಿರ್ತಕ್ಕಂತಹ ಅಭಿರುಚಿಗೆ ತಕ್ಕಂತಹ ಮನುಷ್ಯರಿಗೆ ರುಚಿಕರವಾದಂಥ ಅಡಿಗೆಗಳು ಎಲ್ಲವನ್ನು ಪ್ರದರ್ಶನ ಮಾಡಿದರು. ಇದರಿಂದ ನಮಗೇನು ಗೊತ್ತಾಗ್ತಿದೆ ಅಂತಂದರೆ, ನಮ್ಮ ಭಾರತ ಸಂಸ್ಕೃತಿ, ಕಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇದನ್ನು ಈ ರೀತಿಯಾಗಿ ನೋಡ್ತಾ ಇದ್ದರೆ, ಎಕ್ಸಿಬಿಷನ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ ನಮ್ಮ ಸಂಸ್ಕೃತಿ ದಿನೇ ದಿನೇ ಬೆಳೀತಾ ಇದೆ ಅಂಥೇಳಿ ನಮಗೆ ಒಂದು ಅನಿಸ್ತದೆ. ಯಾಕಂತಂದರೆ ಈ ಒಂದು ಕಾರ್ಯಕ್ರಮದಿಂದ ಒಂದು ಸಂಸ್ಕೃತಿ ಬೆಳಿಬೇಕಂದ್ರೆ ಮನೆಯಿಂದನೇ ಪ್ರಾರಂಭ ಆಗ್ತದೆ. ಈ ಮನೆಯ ಜೊತೆಗೆ ಮತ್ತೆ ನಂತರ ಪ್ರಾರಂಭ ಆಗೋದು ಶಾಲೆಯಲ್ಲಿ. ಈ ಒಂದು ಕಾರ್ಯಕ್ರಮದಿಂದಾಗಿ ನಮ್ಮ ಸಂಸ್ಕೃತಿ ಮತ್ತಷ್ಟು ನಮಗೆ ನೆನಪು ತಂದು ಕೊಡ್ತದೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಪವಿತ್ರ, ನಾನು ಇದೇ ಹೋಲಿ ಫೇತ್ ಶಾಲೆಯಲ್ಲಿ ಸರಿಸುಮಾರು 5 ವರ್ಷದಿಂದ ಶಿಕ್ಷಣ ವೃತ್ತಿಯಲ್ಲಿ ನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತಿನ ಸಂಭ್ರಮ, ನಮ್ಮ ಶಾಲೆಯಲ್ಲಿ ಚಿಣ್ಣರ ಭಾರತ ಪ್ರದರ್ಶನವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಇದರ ಅರ್ಥ ಪ್ರತಿ ಮಕ್ಕಳು, ಪ್ರತಿ ವರ್ಗದ ಮಕ್ಕಳು ಕೂಡ ಒಂದೊಂದು ರಾಜ್ಯವನ್ನು ಆರಿಸ್ಕೊಂಡು ಆ ರಾಜ್ಯದಲ್ಲಿರುವಂಥ ವಿಶೇಷತೆಯ ಆಹಾರದ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂಥ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂಥ ಐತಿಹಾಸಿಕ ಸ್ಥಳಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಪೇರೆಂಟ್ಸು ಕೂಡ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಮ್ಯಾನೇಜ್ಮೆಂಟು, ಈವನ್ ಟೀಚರ್ಸು ಅಷ್ಟೇ ಮೋಟಿವೇಶನ್ ಆಗಿ ಸ್ಟೂಡೆಂಟ್ಸು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇವತ್ತಿನ ಈ ಸಂದರ್ಭ ಒಂದು ಹಬ್ಬನೇ ಅಂತಲೇ ಅನ್ಬೋದು. ಸೊ ಇದು ಒಂದು ರೀತಿಯ ಭಾರತದ ಒಂದು ಪ್ರದರ್ಶನವನ್ನೇ ಮಾಡಿಕೊಡ್ತಾ ಇದ್ದೀವಿ. ಭಾಳ ಯಶಸ್ಸನ್ನು ಕೂಡ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತಸ ಪಡ್ತಾ ಇದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ಕಡಮುಡಿ ಮಠ ಅಂತ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ನಮ್ಮ ಶಾಲೆಯಲ್ಲಿ ಚಿಣ್ಣರ ಭಾರತ ದರ್ಶನ ಅಂತ ಕಾರ್ಯಕ್ರಮ ನಡೀತಿದೆ. ಇಲ್ಲಿ ನಮ್ಮ ಸ್ಕೂಲಲ್ಲಿ ಬರೀ ಎಜುಕೇಷನ್ ಅಂತ ಅಲ್ಲ, ಎಲ್ಲ ಥರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಮುಂದೆ ಇದೆ. ಆಮೇಲೆ ಸ್ಪೋರ್ಟ್ಸಲ್ಲೂ ಸಹ ಮುಂದೆ ಇದೆ. ಹಂಗೆ ಹೇಳ್ಬೇಕಂದ್ರೆ ಬೇರೆ ಬೇರೆ ಶಾಲೆಯಿಂದ ಸಹ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಮ್ಮ ಮಾಡೆಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು ಈಗ ಪ್ರೆಸೆಂಟಾಗಿ 10th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಿದ್ದೀನಿ. ಈ ಫಂಕ್ಷನ್ ಬಂದುಬಿಟ್ಟು ನಮಗೆಲ್ಲರಿಗೂ ತುಂಬ ಖುಷಿ ನೀಡಿದೆ. ಈ ಸ್ಕೂಲ್ ಒಳಗಡೆ ಬರೀ ಎಜುಕೇಷನಿಗೆ ಅಷ್ಟೇ ಸ್ಕೋಪ್ ಕೊಡದೆ ಈ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸು ಪ್ರತಿ ಇಯರ್ ಕಂಡಕ್ಟ್ ಮಾಡ್ತಾ ಎಲ್ಲರಿಗೂ ಎಂಜಾಯ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇದ್ರ ಮುಖಾಂತರ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಸ್ಪೋರ್ಟ್ಸು, ಎಜುಕೇಷನ್, ಕಲ್ಚರು ಮೂರು ಇಲ್ಲಿ ಬ್ಯಾಲೆನ್ಸ್ ಆಗಿ ನಡೀತಿದ್ದಾವೆ. ಈ ಫಂಕ್ಷನ್ ಒಳಗಡೆ ಎಲ್ಲ ಪೇರೆಂಟ್ಸ್ ಬಂದಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಇನ್ನಷ್ಟು ಗೆಸ್ಟ್ಸ್ ಬಂದಿದ್ದಾರೆ, ಬೇರೆ ಬೇರೆ ಸ್ಕೂಲಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಎಲ್ಲರೂ ಇಲ್ಲಿ ಬಂದು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲರಿಗೂ ಇದು ಖುಷಿ ನೀಡ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನೋಡಿ ಭಾಳ ಖುಷಿ ಆಯಿತು ನಮಗೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಸಾಹಿತ್ಯ, ಕಲೆಯನ್ನು ಮತ್ತಷ್ಟು ನಮಗೆ ಅದನ್ನು ನೆನಪಿಸ್ತಕ್ಕಂಥ ಇಂದಿನ ಒಂದು ಆಧುನಿಕ ಯುಗದಲ್ಲಿ ಏನಪ್ಪ ಅಂದರೆ ಜಾಸ್ತಿ ನಾವು ಬೇರೆ ವಿದೇಶಗಳಿಗೆ ಪ್ರತಿಯೊಂದು ಉಡುಗೆ ತೊಡುಗೆಗಳಲ್ಲಿರ್ಬೋದು, ಊಟ ಉಪಚಾರಗಳಲ್ಲಿರ್ಬೋದು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಆದರೆ ಈ ಥರ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಧರ್ಮಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮಕ್ಕಳನ್ನು ಕಲಿಸ್ಕೊಡ್ತಾ ಇದ್ದರೆ ನಮ್ಮ ಸಂಸ್ಕೃತಿನ ನಾವು ಇನ್ನೂ ಅದನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅದನ್ನು ನಾವು ಬೆಳೆಸ್ತಾ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ದಿನದಲ್ಲಿ ನಾನು ಹೋಲಿ ಫೇತ್ ಸ್ಕೂಲಲ್ಲಿ ನೋಡಿರೋದು ಬಹಳ ಖುಷಿ ಆಗ್ತದೆ. ಸಣ್ಣ ಮಕ್ಕಳಿಂದ ಹಿಡಿದು 10ನೇ ತರಗತಿಯ ಮಕ್ಕಳವರೆಗೂ ಕೂಡ ಭಾಳ ಚಂದ ಮಾಡೆಲ್ಗಳನ್ನು ಮಾಡ್ಕೊಂಬಂದಾರ. ಪ್ರತಿಯೊಂದು ರಾಜ್ಯದ ಸಂಸ್ಕೃತಿಯನ್ನು, ಕಲೆಯನ್ನು, ವೇಷಭೂಷಣವನ್ನು, ಆಹಾರ ಉಪಚಾರವನ್ನು ಅದೆಲ್ಲ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ. ಸಣ್ಣ ಸಣ್ಣ ಮಕ್ಕಳು ತಮ್ಮ ತೊದಲ ನುಡಿಗಳಲ್ಲಿ ಆ ಒಂದು ತಮ್ಮ ಕೊಟ್ಟಿರ್ತಕ್ಕಂತಹ ಮಾಡೆಲ್ಗಳ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಅದು ಬಹಳ ಖುಷಿ ಅನ್ನಿಸ್ತದೆ. ಮಕ್ಕಳ ನೃತ್ಯ, ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆದ ವೇಷಭೂಷಣ ಮತ್ತು ನೃತ್ಯ ಪ್ರತಿಯೊಂದನ್ನು ಕೂಡ ನೋಡಬೇಕು ಅಂತ ಅನಿಸುತ್ತೆ. ಆ ಮಕ್ಕಳ ತೊದಲು ನುಡಿಗಳಿಂದ ಕೇಳ್ತಕ್ಕಂತಹ ಎಕ್ಸ್ಪ್ಲೇನ್ ಕೂಡ ಕೇಳಬೇಕು ಅಂತ ಅನಿಸುತ್ತೆ. ಮಕ್ಕಳಿಂದ ಮೂಡಿ ಬಂದಿರತಕ್ಕಂತಹ ಈ ಕಾರ್ಯಕ್ರಮ ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಕ್ಕೆ ಒಂದು ನಿಮಿಷ ತಗೊಂತೀನಿ.